ರಾಮ ಜಯತು ಶ್ರೀರಾಮ ರಾಮ ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಪ್ರದ ಪ್ರದ ರಾಮ ಜಯತು ಶ್ರೀ ರಾಮ ಸುರಾಮ ರಾಮ ರಮ ರಮ ರಾಕ್ಷಸ ಭೀಮ ರಾಮ ರಮ ರಮ ರಾಕ್ಷಸ ಭೀಮ ರವಿ ಕುಲ ಸೋಮ ರವಿ ಕುಲ ಸೋಮ ರಾಜರ ರಾಮ ಪರಮ ಪುರುಷ ಹರಿ ಪರಮ ಪುರುಷ ಹರಿ ಪಾವನ ಶ್ರೀ ರಘು ರಾಮ ಜಯತು ಶ್ರೀರಾಮ ಸುನಾಮ ರಾಮ ಜಯತು ಶ್ರೀರಾಮ ಸುರಾಮ ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಪ್ರದಾಯಕ ರಾಮ ಜಯತು ಶ್ರೀ ರಾಮ ಸುರಾಮ आंजनेय स्वामी कृपा पोषित नाटक मंडली की वंदे। बोलो भारत माता की, बोलो श्री रामचंद्र प्रभु की, हनुमान की, भक्त मंडली की। राजाधिराज कट्टुवंग भूपाल कोसल साम्राज्याधीश दशरथ महाप्रभुಗಳಿಗೆ ದಶರಥ ಮಹಾಪ್ರಭುಗಳಿಗೆ ಸುಮಂತ್ರ ಮಹಾಪ್ರಭುಗಳೇ ಮಂತ್ರಿಗೆ ಕೇಳೋ ಇಂದು ನಾನಿ ರಾಜವ ಮಂತ್ರಿಯೇ ಕೇಳೋ ಇಂದು ನಾನಿ ರಾಜವ ಮಂತ್ರಿಯೇ ಕೇಳೋ ಸಂತಸದಿಂದಾಲಿ ಸುಮಂತ್ರ ಮಹಾಪ್ರಭು ಸಂತಸದಿಂದಾಲಿ ರಾಮಚಂದ್ರ ಗೀವೆ ಮಂತ್ರಿಯೇ ಕೇಳೋ ಇಂದು ನಾನಿ ರಾಜವ ಮಂತ್ರಿಯೇ ಕೇಳೋ ಸುಮಂತ್ರ ಮಹಾಪ್ರಭು ಕೋಸಲ ದೇಶವ ಸುಕುಮಾರ
ಕೇಶವ ಸುಕುಮಾರ ಶ್ರೀರಾಮ ಆಶಿಸಿ ಪಟವ ಮಹಾಪ್ರಭು, ರಾಮಚಂದ್ರನೋ ಕಾಮರೂಪನೋ ರಾಮಚಂದ್ರನೋ ರಾಮಚಂದ್ರನೋ ಕಾಮರೂಪನೋ ರಾಮಚಂದ್ರನೋ ಶಿವಗಾರಜವ ಪ್ರೇಮದಿಂದ ಆಯುವ ಮಂತ್ರಿಯೇಳು ಇಂದು ನಾನಿ ರಾಜವ ಮಂತ್ರಿಯೇಳು ಇಂದು ನಾನಿ ರಾಜ ಮಂತ್ರಿಯೇಳು ಮಂತ್ರಿ ಮಹೋದಯನಾದ ಸುಮಂತ್ರ, ಮಹಾಪ್ರಭು, 16,000 ವರ್ಷಗಳಿಂದಲೂ ಈ ಕೋಸಲ ದೇಶದ ರಾಜ್ಯಭಾರವನ್ನು ಮಾಡಿ ಬಹಳ ಆಯಾಸಗೊಂಡಿರುವನು. ಈಗಲಾದರೂ ದೇಹವು ಕುಂದಿರುವುದು, ಬುದ್ಧಿ ವಿಕಲ್ಪವಾಗಿರುವುದು, ಆಲಸ್ಯ ಪ್ರವೃತ್ತಿಗಳು ಅಧಿಕವಾಗಿರುವುದು. ಆದ್ದರಿಂದ ಸಾರ ಯೌವನದಿಂದಲೂ ಷೋಡಶ ಕಳೆಗಳಿಂದಲೂ ಜಯವಂತನನ್ನೇ ಧಿಕ್ಕರಿಸುವಂತಹ ನನ್ನ ಸುಕುಮಾರ ಶ್ರೀರಾಮಚಂದ್ರನಿಗೆ ಈ ಅಯೋಧ್ಯ ಪಟ್ಟವನ್ನು ಕಟ್ಟಿ ನನ್ನ ನೇತ್ರಗಳಿಂದ ನೋಡುತ್ತಾ ಸಂತೋಷ ಪಡಬೇಕೆಂದು ಇಚ್ಛಿಸಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಸುಮಂತ್ರ? ಮಹಾಪ್ರಭು, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಪುರದ ಜನರೆಲ್ಲ ಸಂತಸಗೈಬರೋ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಹಾಪ್ರಭು, ಸುಮಂತ್ರ, ಪುರದ ಜನರೆಲ್ಲ ಸಂತಸಗೈಬರೋ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಪುರದ ಜನರು ಸಂತಸಗೈಬರೋ, ಪುರದ ಜನರೆಲ್ಲ ಸಂತಸಗೈಬರೋ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಪುರದ ಜನರೆಲ್ಲ ಸಂತಸಗೈಬರೋ. ಮಹಾಪ್ರಭು, ಸುಮಂತ್ರ, ಶ್ರೀರಾಮಚಂದ್ರನಿಗೆ ಅಯೋಧ್ಯೆಯ ಪಟ್ಟ ಕಟ್ಟುವುದರಿಂದ ಪುರ ಪ್ರಜೆಗಳಿಂದಾಗಿ ಎಲ್ಲರೂ ಸಂತಸಗೊಳ್ಪರು.
ಸಂದೇಹಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಸುಮಂತ್ರ, ಆನಂದ, ಮಹದಾನಂದ, ನಿನ್ನ ಪೀಠದಲ್ಲಿ ನಿಂತುಕೊಂಡು ಆಗಬಹುದು. ಮುನಿಶ್ರೇಷ್ಠರಲ್ಲಿ ಅಗ್ರಗಣ್ಯನೆನಿಸಿದ ವಸಿಷ್ಠ ಮಹಾಮುನಿಗಳೇ, ಇದಕ್ಕೆ ನಿಮ್ಮ ಅಭಿಮತ? ದಶರಥ ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ. ದಶರಥ ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ. ದಶರಥ ರಾಜೇಂದ್ರ, ಗುರುಗಳೇ, ಸಗುಣಶೀಲನು ರಘುರಾಮಚಂದ್ರರು, ಸಗುಣಶೀಲನು ರಘುರಾಮಚಂದ್ರರು ಲೋಕಲೋಕವ ಪಾಲಿಪನು. ರಾಜೇಂದ್ರ, ಲೋಕಲೋಕವ ಪಾಲಿಪನು ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಶ್ರೀರಾಮಚಂದ್ರರ ಪಟ್ಟಾಭಿಷೇಕದ ವಿಚಾರವಾಗಿ ಪ್ರಜೆಗಳು, ದೇವತೆಗಳು ಎಲ್ಲರೂ ಸಂತೋಷ ಪಡುತ್ತಿರುವಾಗ ದಶರಥ ರಾಜೇಂದ್ರ ಪೂಜ್ಯರೇ, ಪ್ರಜೆಗಳು ದೇವತೆಗಳೆಲ್ಲರೂ ಸಂತೋಷ ಪಡುತ್ತಿರುವಾಗ ಇನ್ನು ನನ್ನ ಅನಿಸಿಕೆ ಬೇರೆ. ನನಗೂ ಬಹಳ ಸಂತೋಷವಾಗುತ್ತಿರುವುದು ರಾಜೇಂದ್ರ. ಆನಂದ, ಮಹದಾನಂದ, ನಿಮ್ಮ ಪೀಠದಲ್ಲಿ ನೀವು ಆಗಬಹುದು ರಾಜೇಂದ್ರ. ಸುಮಂತ್ರ, ಮಹಾಪ್ರಭು, ನೀನು ಈಗಲೇ ಹೋಗಿ ಕುಮಾರ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಾ. ಆಗಬಹುದು. ಗುರುಗಳೇ, ಈ ರಾಜೇಂದ್ರ, ಕಾರ್ಯವನ್ನು ನೀವೇ ಶಿರಸಾವಹಿಸಿ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು. ಪೂಜ್ಯರೇ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ತಿಳಿಸುವಂತರಾಗಿ. ದಶರಥ ರಾಜೇಂದ್ರ, ನಾಳೆ ಶುದ್ಧ ಪಂಚಮಿ ಅಭಿಜನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿರುವುದು. ಅಂದರೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತರಾಗಿ. ಆನಂದ, ಮಹದಾನಂದ. ಸುಮಂತ್ರ, ನೀನು ಈಗಲೇ ಹೋಗಿ ಕುಮಾರ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಾ. ವಂದಿಸಿ ಬೇಡುವೆ ತಂದೆಯೇ. ತಮ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ತಮ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ಜನಕ ಇಂದು ಎನ್ನನು ಕರೆಸಿದ ಪರಿ ಜನಕ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ
ಪರಿ ಇಂದು ಎನ್ನನು ಕರೆಸಿದ 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 ಪರಿ ಅಂದರೇನು ಬೇಳೈದನಕನೆ ತಂದೆಯೇ ಸಮಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ ಕರೆಸಿದ ಪರಿ ಬರದೊಳರುಹುನಿ ಕರೆಸಿದ ಪರಿ ಬರದೊಳರುಹುನಿ ಕರೆಸಿದ ಪರಿಯನು ಬರದೊಳಗರುಹುನಿ ಕರೆಸಿದ ಪರಿಯನು ಬರದೊಳಗರುಹುನಿ ಕರೆಸಿದ ಪರಿ ಬರದೊಳರುಹುನಿ ಕರೆಸಿದ ಪರಿ ಬರದೊಳರುಹುನಿ ಕರೆಸಿದ ಪರಿಯನು ಬರದೊಳಗರುಹುನಿ ಕರೆಸಿದ ಪರಿಯನು ಬರದೊಳಗರುಹುನಿ ಕರೆಸಿದ ಪರಿ ಬರದೊಳರುಹುನಿ ಸರಸ ಸಮ್ಮತದಿಂದಲೀ ತಂದೆಯೇ ಸಮಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ 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 ಮಂಗಳವಾಗಲಿ ರಾಮಚಂದ್ರ. ಪರಮ ಪೂಜ್ಯ ತಂದೆಯವರಿಗೂ ಸುಮಂತ್ರಾದಿ ಮಂತ್ರಿವರ್ಯರಿಗೂ ಗುರುದೇವ ವಸಿಷ್ಠ ಮಹಾಮುನಿಗಳಿಗೂ ಈ ದಾಸರಥಿಯ ಪ್ರಣಾಮಗಳು. ರಾಮಚಂದ್ರ ನಿನಗೆ ಮಂಗಳವಾಗಲಿ ರಾಮಚಂದ್ರ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕುಮಾರ ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರಣವು ಮಹತ್ತರವಾಗಿರುವುದು. 16,000 ವರ್ಷಗಳಿಂದಲೂ ಈ ಕೋಸಲ ದೇಶದ ಸಿಂಹಾಸನಾಧೀಶನಾಗಿ ರಾಜ್ಯಭಾರವನ್ನು ಮಾಡಿ ಬಹಳ ಆಯಾಸಗೊಂಡಿರುವನು. ಆದ್ದರಿಂದ ಸಕಲ ವಿದ್ಯಾ ಪಾರಂಗತನಾಗಿಯೂ ವಿಶ್ವವನ್ನೇ ಪರಿಶೋಧಿಸುವ ನಿನಗೆ ಈ ಅಯೋಗ್ಯ ಪಟ್ಟವನ್ನು ಕಟ್ಟಿ ನನ್ನ ನೇತ್ರಗಳಿಂದ ನೋಡುತ್ತಾ ಸಂತೋಷ ಪಡಬೇಕೆಂದು ಇಚ್ಛಿಸಿರುವನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ಜನಕ, ಪಟ್ಟಾಭಿಷೇಕವಾಗುವುದೇನೋ ಸರಿ, ಆದರೆ ಅನುಜರಾದ ಭರತ ಶತ್ರುಘ್ನರು ನಗರದಲ್ಲಿರದ ಸಮಯದಲ್ಲಿ ಈ ಪಟ್ಟಾಭಿಷೇಕಕ್ಕೆ ಆತುರವೇನು ಜನಕ? ಕುಮಾರ ರಾಮಚಂದ್ರ, ಗುರುಗಳು ನಿಶ್ಚಯಿಸಿರುವ ಮುಹೂರ್ತವು ಅತಿ ತ್ವರಿತವಾಗಿರುವುದರಿಂದ ಈ ಕಾರ್ಯವನ್ನು ನಿರ್ಧರಿಸಿದೆನು. ಅಲ್ಲದೆ ಆ ಭರತ ಶತ್ರುಘ್ನರು ಯಾರು? ನಿನ್ನ ಅನುಜರಲ್ಲವೇ? ಈ ನನ್ನ ನಿರ್ಧಾರವನ್ನು ಅವರು ತಿರಸ್ಕರಿಸುವರೇ? ಅವರಿಗೂ ಬರುವಂತೆ ಸಾಮಂತರಿಗೆ ಹೇಳಿ ಕಳಿಸಿರುವೆನು. ಗುರುಗಳ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ಕೆ ಒಪ್ಪಿಕೋ ಕುಮಾರ. ಪೂಜ್ಯ ಗುರುಗಳು ಸುಮಂತ್ರಾದಿ ಮಂತ್ರಿವರಿಗೆ ಹೆಚ್ಚಿನದಾಗಿ ತಾವು ಮತ್ತು ಈ ನಮ್ಮ ಅಯೋಧ್ಯ ಪುರಜನರೆಲ್ಲರೂ ಸಮ್ಮತಗೊಂಡಿರುವಾಗ ನಿಮ್ಮೆಲ್ಲರ ಅಭಿಮತವೇ ನನ್ನ ಅಭಿಮತ. ಆನಂದ, ಮಹದಾನಂದ. ಸುಮಂತ್ರ, ನೀನು ಈಗಲೇ ಹೋಗಿ ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲರೂ ಬರುವಂತೆ ಡಂಗೂರದ ಮೂಲಕ ಸಾರಿಸು. ಅಲ್ಲದೆ ಈ ನಗರವನ್ನೆಲ್ಲ ಹಸಿರು ತೋರಣಗಳಿಂದ ಸಿಂಗರಿಸುವಂತೆ ಕೋಶಾಧೀಶರಿಗೆ ಆಜ್ಞೆಪಡಿಸು. ನಾನೀಗಲೇ ಕೈಕಾ, ಕೌಸಲ್ಯ, ಸೌಮಿತ್ರಿಗೆ ತಿಳಿಸಿ ಬರುವೆನು. ಗುರುಗಳೇ, ಈ ಕಾರ್ಯವನ್ನು ನೀವೇ ಮುಂದೆ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು. ನಮ್ಮ ಅಪ್ಪಣೆಯಂತೆ ಆಗಲಿ. ಶ್ರೀರಾಮಚಂದ್ರ ಗುರುಗಳೇ, ನಿಮ್ಮ ತಂದೆಯವರ ಇಷ್ಟಕ್ಕೆ ದಿಶಾ ಬದ್ಧನಾಗಿರು. ಮುಂದಿನ ವಿಚಾರಗಳನ್ನು ತಿಳಿಸಿಕೊಡೋನು ನನ್ನ ಸಂಗಡ ಆಶ್ರಮಕ್ಕೆ ಬರುವಂತನಾಗಪ್ಪ. ಹಾಗೇ ಆಗಲಿ. ರಾಮಚಂದ್ರನ ಪಟ್ಟಾಭಿಷೇಕ. ಏನಿದು ಸಂಭ್ರಮವ ಈ ನಗರದು, ಏನಿದು ಸಂಭ್ರಮವ
ನಗರದೊಳಗೇನಿದು ಸಂಭ್ರಮವ ಎಲ್ಲಿ ನೋಡಿದರಲ್ಲೇ ತೋರಣದ ದಿಗಳು ಎಲ್ಲಿ ನೋಡಿದರಲ್ಲೇ ತೋರಣದ ದಿಗಳು ಪರಿ ಪರಿ ವಿಧದಲ್ಲೇ ಪರಿ ಪರಿ ವಿಧದಲ್ಲೇ ಏನಿದು ಸಂಭ್ರಮವ ಈ ನಗರದೊಳಗೇನಿದು ಸಂಭ್ರಮವ ಚಾರು ಸುವರ್ಣದ ತೋರಣದ ದಿಗಳು ಚಾರು ಸುವರ್ಣದ ತೋರಣದ ದಿಗಳು ಸುವರ್ಣದ ತೋರಣದ ದಿಗಳು ಪರಿ ಪರಿ ವಿಧದಲ್ಲಿ ಪರಿ ಪರಿ ವಿಧದಲ್ಲಿ ನಿರುಗುತ್ತಿರು ಏನಿದು ಸಂಭ್ರಮವ ಈ ನಗರದೊಳಗೇನಿದು ಸಂಭ್ರಮವ ಸಂಭ್ರಮವ ಈ ದಿವಸ ಈ ಅಯೋಧ್ಯೆ ನಗರದಲ್ಲಿ ಸಡಗರ ಸಂಭ್ರಮ, ಎಲ್ಲಿ ನೋಡಿದರೂ ಹಸಿರು ತೋರಣ, ಚಪ್ಪರಗಳು, ರಂಗು ರಂಗಿನ ರಂಗೋಲೆಗಳು. ಈ ಸಂಭ್ರಮಕ್ಕೆ ಕಾರಣವೇ ತಿಳಿಯದಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ರಾಮನಿಗೆ ಪಟ್ಟಾಭಿಷೇಕನೋ? ರಾಮನಿಗೆ ಪಟ್ಟಾಭಿಷೇಕವಾದರೆ ಕೂಡದು. ರಾಮನಿಗೆ ಪಟ್ಟಾಭಿಷೇಕ ಆಗಲೇ ಕೂಡೋದು. ಎಲ್ಲ ರಾಮ, ಅಂದು ಬಿಲ್ವಿದ್ಯೆಯ ಸಮಯದಲ್ಲಿ ನೀನು ನನ್ನ ಬಾಣದಿಂದ ನನ್ನ ಬೆನ್ನಿಗೆ ಹೊಡೆದು ಬೂನು ಬೆನ್ನವಳಾಗಿ ಮಾಡಿದ್ದಲ್ಲದೆ ನನ್ನನ್ನು ಮುದುಗುವೆಂದು ಆಡಿಕೊಳ್ಳಿವೆಯಾ? ನಿನಗೆ ಅರಣ್ಯವಾಸವೇ ಕತೆ ಕೂಡದು. ಕೂಡದು. ರಾಮನಿಗೆ ಪಟ್ಟಾಭಿಷೇಕ ಆಗಲೇ ಕೂಡದು. ಏನ್ ಮಾಡ್ಲು? ಇದಕ್ಕೆ ನನ್ನ ಕೈಕಾ ಮಂದಿರಕ್ಕೆ ಹೋಗಿ ಇದಕ್ಕೆ ಕೈಕೆ ಸಮರ್ಥಳು. ಪಟ್ಟಾಭಿಷೇಕ ಓಂ ಭಗವತಿ ನಮಃ. ಆತ್ಮಗಣ ಸಂರಕ್ಷಣೆ ಮಾಹೇಶ್ವರಿ ಅಮ್ಮ. ದೇವಿ ಮಹಾದೇವಿ ಅಮ್ಮ, ದೇವಿ ಮಹಾದೇವಿ ಅಮ್ಮ, ದೇವಿ ಮಹಾದೇವಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಭಕ್ತಕೋಟಿ ಜಗ ಹೃದಯದ ದೇವಿ
ಸಪ್ತಕೋಟಿ ಜಗ ಹೃದಯದ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಬೆಳಗಿದೆ ನೀನು ಜಗದೊಳು ಜ್ಯೋತಿ ಬೆಳಗಿದೆ ನೀನು ಜಗದೊಳು ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನ ವಿಖ್ಯಾತಿ ಬೆಳಗಿದೆ ನೀನು ಜಗದೊಳು ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನ ವಿಖ್ಯಾತಿ ನಾಡಿನೋಳು ನಿನ್ನದೆ ಖ್ಯಾತಿ ನಾಡಿನೋಳು ನಿನ್ನದೆ ಖ್ಯಾತಿ ಕರುಣೆಯಿಂದ ನೀನು ನಮ್ಮ ತಲೆಗೆ ಕರುಣೆಯಿಂದ ನೀನು ನಮ್ಮ ತಲೆಗೆ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ತಾಯಿ ಜಗತ್ತಿಗೆ ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವ ನಮ್ಮನ್ನು ಹರಸು ತಾಯಿ, ಅಲ್ಲದೆ ನನ್ನ ಕಾಂತನಿಗೆ ಶುಭವನ್ನುಂಟು ಮಾಡು ತಾಯಿ. ಇದೇನು ಇಷ್ಟು ವೇಳೆ ಆದರೂ ನನ್ನ ಪ್ರಾಣ ಕಾಂತನು ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವೇ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕೋ ಬಾರನು ಕಾಡೆ, ಕಾಂತನು ಏತಕೋ ಬಾರನು ಕಾಡೆ. ಮನಸ್ಸಿನ ಕಳವಳ ಕೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಇದೇ ಅದು ಹಾಗಿರಲಿ. ನನ್ನ ಪ್ರಿಯರಾದ ಮಂಗಳ ಇಷ್ಟು ವೇಳೆಗೆ ನನ್ನ ಬರಕ್ಕೆ ಕಾಯಿ, ಇಷ್ಟು ವೇಳೆ ಆದರೆ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವೇನಾಗಿರಬಹುದು? ಓಹೋ, ಇದೇ ಮಾರ್ಗವಾಗಿ ಬರುವಂತೆ ಕಾಸುವಾಗುತ್ತಿರುವುದಲ್ಲ. ಕೈಕಾ ಕೈಕಾ, ಓಹೋ ಮಂದ,
ಬಾರೆ, ಸುಖಾಗಮನವೇ, ಕ್ಷೇಮವೇ, ಸೌಖ್ಯದಿಂದಿರುವೆ. ಅಯ್ಯೋ, ನೀನೊಬ್ಬರು ಸುಖವಾಗಿದ್ದರೆ ಎಲ್ಲರೂ ಸುಖವಾಗಿದ್ದಂತೆ. ಇದೇನೆ ಈ ರೀತಿ ಮಾತನಾಡುತ್ತಿರುವೆ? ನನ್ನ ಸುಖಕ್ಕೆ ಕುಂದು ಕೊರತೆ ಎಂದರೆ ಏನು? ನಾನು ಸಂತೋಷದಿಂದಿರುವೆನು. ಆದರೆ ಇಂದೇಕೋ ನಿನ್ನ ಮುಖದಲ್ಲಿ ಚಿಂತೆಯೇ ಕಾಣುತ್ತಿರುವುದಲ್ಲ, ಕಾರಣವೇನು ಮಂದರ? ನಿನಗೇನು ತಿಳಿಯುವುದಿಲ್ಲವೋ? ನನಗೆ ತಿಳಿಯದ ವಿಚಾರ ಇರುವುದೇ, ಅದೇನೆಂಬುದಾಗಿ ತಿಳಿಸುವೆಯಾ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನೇನು? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಎಂತ ಶುಭ ಸಮಾಚಾರವನ್ನು ಹೇಳಿದೆ. ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಕಂದರ ಕಂದನಾದ ರಾಮಗೆ, ಕಂದನಾದ ರಾಮಗೆ ಎಂದು ರಾಜ ಪದವಿ ಒದಗೆ ಸಂತೋಷವಾಂತೆ ಮಂದರ ಸಂತೋಷವಾಂತೆ ಮಂದರ ಸಂತೋಷವಾಂತ ಮಂದರ ರವಿಕುಲ ಧೀಮನೋ ಅಗಪತಿಯ ರಾಮನೋ ಸಂತೋಷವಾಂತೆ ಮಂದರ ಸಂತೋಷವಾಂತ ಮಂದರ ಎಂದು ರಾಜವಾನ್ ಪ್ರೇಮದಿಂದಲೇ ಪಾಲಿವ ಎಂದು ರಾಜವಾ ಪ್ರೇಮದಿಂದಲೇ ಪಾಲಿವ ಸಂತೋಷವಾಂತೆ ಮಂದರ ಸಂತೋಷವಾಂತೆ ಮಂದರ ಸಂತೋಷವಾಂತ ಮಂದರ ಎಂತ ಶುಭ ಸಮಾಚಾರವನ್ನು ಹೇಳಿದೆ. ಅದಕ್ಕಾಗಿ ಅಯ್ಯೋ ಈ ಕಂಠಹಾರವನ್ನು ತೆಗೆದುಕೊಳ್ಳುವಳಾಗು. ಅಯ್ಯೋ ಹುಚ್ಚೆ, ಸರ್ಪದ ನೆರಳಲ್ಲಿ ವಾಸಿಸುವ ಮಂಡೂಕವು ತನಗೆ ಮುಂದೆ ಬರುವ ಕೇಡನ್ನು ಬಯಸದೆ ಸಂತೋಷದಿಂದಿರುವಳು. ಏನೇ ನಿನ್ನ ಜಾಣನೆಂದು ತಿಳಿದಿದ್ದೆ. ರಾಮಚಂದ್ರನ ಪಟ್ಟಾಭಿಷೇಕದಿಂದ ಮುಂದೆ ಬರುವ ಕಷ್ಟ ನಷ್ಟಗಳನ್ನು ಚೆನ್ನಾಗಿ ಅನುಭವಿಸ್ತವೆ. ಅಯ್ಯೋ ಮಂದರ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ತೊಂದರೆ. ಇದೇನೇ ಈ ರೀತಿ ಮಾತನಾಡುತ್ತಿರುವೆ? ರಾಮಚಂದ್ರನು ನನ್ನ ಪ್ರಿಯ ಪುತ್ರನಲ್ಲದೆ ತಾಯಿ ಕೌಸಲ್ಯಗಿಂತಲೂ ನನ್ನಲ್ಲಿ ಅಧಿಕವಾದ ಪ್ರೀತಿಯಲ್ಲಿರುವನು. ಹೀಗಿರುವಾಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಸಂತೋಷವಲ್ಲವೇನೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವರಾರು ಹೇಳುವರಾರು? ಅದೇನೆಂಬುದಾಗಿ ಬಿಡಿಸಿ ಹೇಳಬಾರದೇನೆ ಈ ರೀತಿ ಒಗಟುಗಟಾಕಿ ಮಾತನಾಡುತ್ತಿರುವೆಯಲ್ಲ. ಸವತಿಯ ಮಗನಿಗೆ ಪಟ್ಟವಾದರೆ ನಿನಗೆ ಬಂದ ಭಾಗ್ಯ ಏನು? ಮಂದರ, ಈ ರೀತಿ ಮಾತನಾಡಬೇಡ. ಅವಳ ತಾಯಿಗಿಂತಲೂ ನನ್ನಲ್ಲಿ ಅತಿ ಪ್ರೀತಿಯಾಗಿರುವನು. ಹೀಗಿರುವಾಗ ಸೌತಿ ವಚ್ಚರವು ಎಲ್ಲಿ ತಾರೆ ಬರಬೇಕು? ಸಾಕು ಮಾಡು ಈ ನಿನ್ನ ಮಾತುಗಳನ್ನು. ಅಯ್ಯೋ ಭರತ, ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಶಲ್ಯ ಉದರದಲ್ಲಿ ಜನಿಸುವುದರೆ ಎಷ್ಟೋ ಚೆನ್ನಾಗಿತ್ತು. ಈಗ ರಾಮಚಂದ್ರನ ವಿಚಾರವನ್ನು
ಪಟ್ಟಾಭಿಷೇಕದ ವಿಚಾರವನ್ನು ಆಹಾ. ನಾನು ಒಬ್ಬಳನ್ನು ಬಿಟ್ಟು ಬೇರೆ ಯಾರಾದ್ರೂ ಹೇಳಿದರೆ ಇಲ್ಲವಲ್ಲ, ಈ ವಿಚಾರವು ನನಗೆ ಯಾರು ತಿಳಿಸಲೇ ಇಲ್ಲ. ಯಾರು ಹೇಳ್ತಾರೆ ಹೇಳು? ರಾಮಚಂದ್ರನಿಗೆ ಪಟ್ಟವಾದರೆ ರಾಮಚಂದ್ರನ ಅಯೋಧ್ಯ ರಾಜನಾಗುವನು. ಆಗಲಿ ಬಿಡೆ, ಸಂತೋಷವಲ್ಲವೇನೆ? ಕೌಶಲ್ಯ ರಾಜಮಾತೆಯಾಗವಳು. ಹೌದಲ್ಲವೇ? ಆದರೆ ಏನಾಯ್ತು? ಅದೇನೆಂಬುದ ಸರಿಯಾಗಿ ಹೇಳೇ ಮಂದರ. ಆಗರಾಗೇನು, ರಾಮಚಂದ್ರನು ಅಯೋಧ್ಯ ರಾಜನಾದರೆ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಕೌಶಲ್ಯಗೆ ದಾಸಿ. ಕೌಸಲ್ಯಗೆ ನಾನು ದಾಸಿ ಆಗಬೇಕು. ಇದೇನು ಮಂದರ, ಏನು ತಾನೇ ಮಾಡಲಿ? ಏನು ಈಗ ನಾನೇನು ತಾನೇ ಮಾಡಲಿ? ಅದನ್ನಾದ್ರೂ ತಿಳಿಸೋಳ ಹಾಗೆ. ನೋಡ್ರೆ ಈಗ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಿನ್ನ ಪತಿಯು ನಿನ್ನ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದನಲ್ಲವೇ? ಕೊಟ್ಟಿದ್ದರು. ಅದನ್ನು ಸಮಯ ಬಂದಾಗ ಕೇಳಿಕೊ ಎಂದು ಸಹ ಹೇಳಿದ್ದರಲ್ಲವೇ? ಈಗ ತಪ್ಪ ಸಮಯ, ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲೆ? ಅದು ಸರಿ. ಮಾತನಾಡೆ ಮಂದರ. ಹೇಳುವಂತೆ ಮಾಡಿಯೋ? ನಿನ್ನ ಮಾತೆಂದಾದರೂ ಮೀರುವನೇನೆ. ಅದೇನೆಂಬುದಾಗಿ ಹೇಳುವಳ ಹಾಗೆ? ಈಗ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಆಗಬೇಕೆಂದು ಕೇಳಿಕೋ. ಇದೇನೇ ಈ ರೀತಿ ಮಾತನಾಡುತ್ತಿರುವೆ? ಸಾಕು ಮಾಡು ಈ ನಿನ್ನ ಮಗಟಾದ ಮಾತುಗಳನ್ನು. ಛೀ ಪಾಪಿ! ರಾಮಚಂದ್ರನಿಗೆ ನಡೆಯಬೇಕಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಪ್ರಿಯಪುತ್ರನಾದ ಭರತನಿಗೆ ಆಗುವಂತೆ ಕೇಳಿಕೊಳ್ಳಬೇಕೆ? ಸಾಧ್ಯವಿಲ್ಲ ಮಂದರ, ಸಾಧ್ಯವಿಲ್ಲ. ಏನು ಈ ರೀತಿ ಮಾತನಾಡುತ್ತಿರುವೆ? 2ನೇ ವರಕ್ಕೆ ಹೇಳುವಳ ಹಾಗೆ? 2ನೇ ವರಕ್ಕೆ ಯಾರನ್ನ ಬಂದಿಂದವರು? ಯಾರು ಬರುವುದಿಲ್ಲ ಹೇಳೆ. ಯಾರನ್ನ ಬಂದವರು? 2ನೇ ವರಕ್ಕೆ ಆಹಾ, ಶ್ರೀರಾಮಚಂದ್ರನು ನಾರಮುಡಿಯನ್ನು ಹುಟ್ಟು ದೀಕ್ಷಾಬದ್ಧನಾಗಿ ಆಹಾ 14 ವರ್ಷ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ ಏನು ಈ ರೀತಿ ಮಾತನಾಡುತ್ತಿರು? ರಾಮಚಂದ್ರನಿಗೆ ವನವಾಸವೇ ಕೂಡದು. ಇದೇನು ಈ ರೀತಿ ಮಾತನಾಡುತ್ತಿರುವೆ ಮಂದರ? ಇದನ್ನು ನಾನು ಯಾವ ರೀತಿಯಿಂದ ಕೇಳಿಕೊಳ್ಳಲೆ? ಇರಲಿ. ಏನು ಈ ರೀತಿ ಮಾತನಾಡುತ್ತಿರುವಲ್ಲ? ಎಷ್ಟೇ ಆದಳು ಇವಳು ನನಗೆ ಆಪ್ತಳಲ್ಲವೇ? ನನ್ನ ಕ್ಷೇಮಕ್ಕಾಗಿ ಹೇಳುತ್ತಿರುವಳು. ಇರಲಿ, ನನ್ನ ಪುತ್ರರನ್ನು ನನ್ನ ತವರೂರಿಗೆ ಕಳಿಸಿ ನಾವಿಂದು ನನ್ನ ಕುಮಾರನಿಲ್ಲದ ಸಮಯದಲ್ಲಿ ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡಿರುವರಲ್ಲ. ಇರಲಿ, ಈ ವಿಚಾರವು ನನ್ನ ಸ್ವಾಮಿಯು ತಿಳಿಸಲೇ ಇಲ್ಲವಲ್ಲ. ಹೋಗಲಿ ಮಂದರ, ನಾನು ಇದನ್ನು ಕೇಳಿಕೊಂಡರೆ ನನ್ನ ಸ್ವಾಮಿ ಇದನ್ನು ನಡೆಸಿಕೊಡುವರೇನೆ? ಕಂಡದ್ದನ್ನು ಹೇಳಿದ್ರೆ ಕಂಡದಂತ ಕೋಪ. ಹೋಗ್ಲಿ ಬಿಡು, ನನ್ನ ಮಗನೇ ರಾಜ್ಯಭಾರ ಮಾಡಬೇಕೆ? ನಾನು ಇವತ್ತೇ ಸಾಯ್ತೀನೋ ನಾಳೆಗೆ ಸಾಯ್ತೀನೋ ಹೇಳಿ. ಇಂಥದ್ರಲ್ಲಿ ಅವನ ಮಗನನ್ನು ಏಕೆ ಮಗನ ಮನೆಗೆ ಕಳಿಸಬೇಕಾಗಿತ್ತು? ಹೌದಲ್ಲವೇ? ನಿನ್ನ ಮಾತೆಲ್ಲವೂ ಸತ್ಯವೇ ಬಂದ. ಇದನ್ನು ನಾನು ನನ್ನ ಸ್ವಾಮಿಗೆ ಕೇಳಿಕೊಂಡರೆ ಈ ಮಾತನ್ನು ನಡೆಸಿಕೊಡುವರೇನೆ? ನಡೆಸಿಕೊಡುವರು. ಭಾಷೆ ತೆಗೆದುಕೋಬೇಕು. ಹೇಗೆಂದು? ನಾನು ಹೇಳಿದಂತೆ ಮಾಡುವೆಯೋ? ಖಂಡಿತವಾಗಿ ಮಾಡುವನು. ಹೇಳುವಳಾಗು. ನಿನ್ನ ಪತಿಯು ಅಂತಃಪುರಕ್ಕೆ ಬರುವನು ಹೇಳಿ ಅರಿತು ಈ ರೀತಿಯಾಗಿ ಮಾಡು. ಹೇಗೆ? ಆಭರಣಗಳನ್ನು ಕಳಿಸಿಡು, ಕೇಶರಾಶಿಗಳನ್ನು ಕೆದರಿಕೋ, ಪೇಟಿನಿಂದ ಮಲಗಿಬಿಡು. ಆಗ ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ಹೇಳಿಯೇ ಹೇಳುವುದಿಲ್ಲ. ರಾಮನ ಮೇಲಾಣೆ ನಡೆಸಿಕೊಡು ಎಂದು ಭಾಷೆ ತೆಗೆದುಕೋ. ನಂತರ ವರವನ್ನು ಕೇಳಿಕೋ. ನಾನು ಆ ರೀತಿ ಕೇಳಿಕೊಂಡರೆ ನಡೆಸಿಕೊಡುವರೇನೆ? ನಡೆಸಿಕೊಡೋದನ್ನು ಕೇಳಬೇಕಪ್ಪ. ಕಷ್ಟಪಟ್ಟು ನೀನು ಎಷ್ಟೇ ಆದರೂ ನೀನು ನನ್ನ ಆಪ್ತಲ ಪ್ರಿಯಳಲ್ಲವೇ? ನಿನ್ನ ಮಾತು ಖಂಡಿತವಾಗಿಯೂ ನಾನು ನೆರವೇರಿಸಲೇಬೇಕು ಮಂದರ. ನಾನು ಖಂಡಿತವಾಗಿಯೂ ನನ್ನ ಸ್ವಾಮಿಯು ಬಂದ ಮೇಲೆ ಆತನಲ್ಲಿ ವರವನ್ನು ಕೇಳಿ ಈ ಕೋರಿಕೆಯನ್ನು ಈಡೇರಿಸಲೇಬೇಕೆಂದು ನಾನು ಕೇಳಿಕೊಳ್ಳುವೆನು. ಈಗ ನೀನು ಕ್ಷಣಕಾಲ ಮರೆಯಾಗು. ಇನ್ನೇನು ನನ್ನ ಸ್ವಾಮಿ ಬರುವ ವೇಳೆ ಆಯಿತು. ನಿನ್ನ ಹೊರಡುವಳ. ಭರತನ ಪಟ್ಟಾಭಿಷೇಕ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ.
ರಾಮನ ಪಟ್ಟಾಭಿಷೇಕ ನಿಂತಂತೆ ಸರಿ. ನಾನು ಬಂದ ಕಾರ್ಯ ನೆರವೇರಿತು. ಹೋಗು. ಓ ರಾಜ, ಬರಲಿ ಬರಲಿ. ನನ್ನ ಮಕ್ಕಳಿಲ್ಲದ ಸಮಯದಲ್ಲಿ ನನಗೆ ತಿಳಿಯದೆ ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡಿರುವರು. ಬರಲಿ, ತಕ್ಕ ಶಾಸ್ತ್ರೆಯಲ್ಲಿ ಮಾಡುವೆನು. ನಿಲ್ಲು ದಶರಥ, ನಿಲ್ಲು. ಅಂತಃಪುರವನ್ನು ಪ್ರವೇಶಿಸಬೇಡ. ಅಬ್ಬಾ, ಏನಿದು? ಕೈಗೆ ಅಂತಃಪುರಕ್ಕೆ ಪ್ರವೇಶಿಸಿದೊಡನೆ ಯಾವುದೋ ದುಷ್ಟಶಕ್ತಿಯು, ಏ ದಶರಥ, ನಿಲ್ಲು ನಿಲ್ಲು, ಕೈಗೆ ಅಂತಃಪುರಕ್ಕೆ ಪ್ರವೇಶಿಸಬೇಡ ಎಂದು ಹೇಳುತ್ತಿದೆಯಲ್ಲ. ನಾನು ಹೋಗುವುದಾದರೆ ಎಲ್ಲಿಗೆ? ನನ್ನ ಪ್ರಾಣವಲ್ಲವೇ ಕೈಗೆ ಅಂತಃಪುರಕ್ಕೆ ತಾನೆ. ಆ ದುಷ್ಟಶಕ್ತಿ ನನ್ನನ್ನೇನು ಮಾಡಬಲ್ಲದು? ಬಿಡು. ಇದೇನಿದು? ಬಳ್ಳಿಯಂತೆ ಬಾಡಿ ಹೋಗಿರುವ ವದನ, ಬಿಸಿಡಿರುವ ಆಭರಣ, ಅಂತಃಪುರವಲ್ಲ ಕಳಾಹೀನ. ಕೈಕಾ ಕೈಕಾ, ಏಕೆ? ಏನಾಯಿತು ನಿನಗೆ? ಕೈಕಾ, ಪರಮ ಮಹೋತ್ಸವ ಕಾಲದಿ ಪರಮ ಮಹೋತ್ಸವ ಕಾಲದಿ ಪರಿಪರಿಂದಿರದೆ ದುಗುಡವೇಕೆ ರಮಣಿ? ಎದರುತೆ ನೀ ಎದರುತೆ ಹೆದರುತೆ ನೀ ಹೆದರುತೆ ಪರಿಪರಿಂದಿರಲು ದುಗುಡವೇಕೆ ರಮಣಿ? ಕೈಕಾ ರಮಣಿ, ಕೈಕಾ ಏನಾಯಿತು? ಏಕೆ ಕೈಕಾ, ಏನಾಯಿತು ನಿನಗೆ? ಏನು ಕಾರಣ ಇದು? ನಾನು ನೀಗೆ ಏನು ಕಾರಣ ಇದು? ಏನು ಕಾರಣ ಇದು? ನಾನು ನೀಗೆ ಏನು ಕಾರಣ? ನೆಲವೇಗಾದಿದೆ ಏಕೆ
ಹಾಲಿನ ಒತ್ತಾಗಳೇ ಒಳ್ಳೆವ ಶೃಂಗಾರವ ಬಿಸಿಟಿರುವೆ ಏಕೆ ಒಳ್ಳೆವ ಶೃಂಗಾರವ ಬಿಸಿಟಿರುವೆ ಏಕೆ ಏನು ಕಾರಣ ಇದು ಮಾಧುನಿಗೆ ಏಕೆ ಏನು ಕಾರಣ ಏನು ಕಾರಣ ಏನು ಕಾರಣ ಕೈಕಾ ಕೈಕಾ ಏಕೆ ಏನಾಯಿತು ನಿನಗೆ? ಈ ನಿನ್ನ ಮೌನಕ್ಕೆ ಕಾರಣ ಯಾರು ಹೇಳು ಕೈಕಾ. ಅವರನ್ನು ಈ ಶೀಘ್ರದಲ್ಲೇ ಹಿಡಿದು ಚಿತ್ರಹಿಂಸೆ ಮಾಡುವುದನ್ನು ಹೇಳು. ಸ್ವಾಮಿ, ನನ್ನ ವ್ಯಾಕುಲಕ್ಕೆ ಹೌದು ಸ್ವಾಮಿ, ಕೌಸಲ್ಯ ಮನೋರಮಣನು ಈಗ ತಾನೇ ಈ ಕೈಕೆಯ ನೆನಪು ಬಂದಿರಬೇಕಲ್ಲವೇ? ಹೌದು ಕೈಕಾ, ಕೌಸಲ್ಯ ಮನೋಹರನು ಹೌದು, ಕೈಕೆಯ ಪ್ರಾಣವಲ್ಲವನು ಹೌದು. ಏಕೆ ಕೈಕಾ, ಏನಾಯಿತು ನಿನಗೆ? ಈ ನಿನ್ನ ಮೌನಕ್ಕೆ ಕಾರಣರಾರು ಹೇಳು ಕೈಕಾ. ನೀವೇ ಸ್ವಾಮಿ, ಏ ನನ್ನ ಮೌನಕ್ಕೆ ತಾವೇ ಕಾರಣರು. ನಾನು ಕಾರಣನೇ. ಏನು ಹೇಳುತ್ತಿರುವೆ? ನಿಜವನ್ನೇ ಹೇಳುತ್ತಿರುವೆನು ಸ್ವಾಮಿ. ಅದು ಹೇಗೆ ಕೈಕಾ? ಹೇಳುವೆನು ಸ್ವಾಮಿ. ಆಡಿದ ಮಾತನ್ನು ನಡೆಸಿಕೊಡಬೇಕೆಂಬುದು ತಾವು ಮರೆತೇ ಹೋಗಿರುವರಲ್ಲ. ಕೈಕಾ, ನಿನ್ನ ವಿಚಾರದಲ್ಲಿ ಏನು ಹೇಳುತ್ತಿರುವೆ? ನಾವು ಯಾವ ವಚನವನ್ನು ನೀಡಿರುವುದಿಲ್ಲವಲ್ಲ. ಹೇಳು ಕೈಕಾ. ಮರೆತಿರುವಿರಿ ಸ್ವಾಮಿ, ಆದರೆ ಅದನ್ನು ನಾನು ಕೇಳಿಕೊಂಡರೆ ತಾವು ನಡೆಸಿಕೊಡಬೇಕಲ್ಲವೇ? ಏಕೆ? ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ. ಇಂತಹ ಸಂತೋಷದ ಸಮಯದಲ್ಲಿ ನಿನ್ನ ಮೌನಕ್ಕೆ ಕಾರಣವೇನು ಹೇಳು ಕೈಕಾ, ಹೇಳು. ಹೇಳುವೆನು ಸ್ವಾಮಿ. ಬನ್ನಿ ಪ್ರಾಣೇಶ್ವರ, ಹೀಗೆ ಬರುವರಾಗಿ ಇಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ, ಹಾಗಾದರೆ ನಾನು ಕೇಳುವ ವಿಚಾರವು ತಾವು ಖಂಡಿತವಾಗಿಯೂ ನಡೆಸಿಕೊಡಬೇಕು ಪ್ರಾಣೇಶ್ವರ. ನಡೆಸಿಕೊಡುವಿರಲ್ಲವೇ? ಕೇಳು ಕೈಕಾ, ಕೇಳು. ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ. ಇಂತಹ ಸಂತೋಷದ ಸಮಯದಲ್ಲಿ ಕೇಳುವೆಯಾ? ಕೇಳು ಕೈಕಾ, ಕೇಳು. ಕೇಳುವೆನು ಸ್ವಾಮಿ, ಆದರೆ ನಿಮಗೆ ನನಗಿಂತಲೂ ಅತಿಶಯವಾದ ಪ್ರೀತಿ ಯಾರಲ್ಲಿರುವುದು ಪ್ರಾಣೇಶ್ವರ? ಕೈಕಾ, ನಿನ್ನ ಮೇಲೆ ಅಲ್ಲವೇ? ಮತ್ತಾರು ಹೇಳಿ ಕೇಳು ಕೈಕಾ, ನಿನ್ನ ಮೇಲೆ ಹೊರತು ಬೇರೆ ಮರೆತಿರುವಿರಿ ಸ್ವಾಮಿ, ಮರೆತಿರುವಿರಿ. ಆಲೋಚನೆಯನ್ನು ಮಾಡುವರಾಗಿ. ಇಲ್ಲ ಕೈಕಾ, ಇಲ್ಲ. ನಿನ್ನನ್ನು ಬಿಟ್ಟರೆ ಮತ್ತಾರು ಇಲ್ಲ ಕೈಕಾ. ಇಲ್ಲ ಸ್ವಾಮಿ, ತಾವು ಈಗಲೂ ಮರೆತಿರುವಿರಿ. ನೆನಪಿಸಿಕೊಳ್ಳುವರಾಗಿ. ಮರೆತಿದ್ದನು ಕೈಕಾ, ಆಹಾ, ಕುಮಾರ ಶ್ರೀರಾಮಚಂದ್ರನ ಮೇಲೆ ಅಲ್ಲವೇ ಪ್ರಾಣೇಶ್ವರ? ಶ್ರೀರಾಮನ ಮೇಲೆ ಅತಿಯಾದ ಪ್ರೀತಿ ಇರುವುದು. ಕೈಕಾ, ಆತನ ಮೇಲೆ ಆಣೆಯನ್ನು ಮಾಡಿ. ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಆಹಾ, ಕುಮಾರ ಶ್ರೀರಾಮಚಂದ್ರ ಮೇಲಿರುವುದು ಪುತ್ರ ಪ್ರೇಮ. ಹೇಗೆ ಕೈಕಾ, ಹೇಗೆ ಹೀಗೆ ಮಾತನಾಡುತ್ತಿರುವೆ? ಹಾಗಾದರೆ ಹೇಳುವೆನು ಕೇಳು ಸ್ವಾಮಿ. ಆತನ ಮೇಲೆ ಆಣೆಯನ್ನು ಇಟ್ಟು ನೀನು ಕೇಳುವ ಮಾತನ್ನು ನಾನು ನಡೆಸಿಕೊಡುವೆನೆಂದು ತಾವು ಹೇಳುವುದಾದರೆ ನಾನು ಇದನ್ನು ಹೇಳುವೆನು ಸ್ವಾಮಿ. ಹಿಂದೇಕೋ ನನ್ನ ಮನವು ಕಳವಳ ಪಡುತ್ತಿರುವುದಲ್ಲ. ಪ್ರಾಣೇಶ್ವರ, ನನ್ನ ಜನ್ಮದ ಅರ್ಧ ಭಾಗದಂತಿರುವ ನನ್ನ ಅರ್ಧಾಂಗಿಣಿಯೇ ನನ್ನನ್ನು ಕಂಡು ಪ್ರಶ್ನಿಸುವಂತಿದೆಯಲ್ಲ. ಕೈಕಾ, ಕೇಳು ಕೈಕಾ, ಸ್ವಾಮಿ. ಕೇಳು. ಸೂರ್ಯಚಂದ್ರರ ಪಾದ ಸಾಕ್ಷಿಯಾಗಿ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಕೇಳು ಕೈಕಾ, ಕೇಳು. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಪ್ರಾಣೇಶ್ವರ. ಹಿಂದೆ ದೇವಾಸುರನ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದೀರಲ್ಲವೋ? ಏಕೆ ಸಂದೇಹವೇ? ಅಂದು ನೀನು ಮಾಡಿದ ಸಹಾಯಕ್ಕೆ ಈ ನನ್ನ ಸರ್ವಸ್ವವನ್ನು ಕೊಟ್ಟರೂ ತೀರದು. ಅಲ್ಲದೆ ಆ 2 ವರಗಳನ್ನು ಬೇಕಾದಾಗ ನಾನೇ ಕೇಳಿಕೊಳ್ಳುತ್ತೇನೆ ಎಂದು ನೀನು ಹೇಳಲಿಲ್ಲವೇ? ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಅದನ್ನು ಈಗ ಕೇಳಿಕೊಳ್ಳುತ್ತಿರುವನಲ್ಲ ಸ್ವಾಮಿ.
ಅದನ್ನು ಈಗ ತಾವು ನಡೆಸಿಕೊಟ್ಟರೆ ಅಷ್ಟೇ ಸಾಕು. ಕೇಳು ಕೈಕಾ, ಕೇಳು ಏನೆಂದು. ಪ್ರಾಣೇಶ್ವರ, 1ನೇ ವರಕ್ಕೆ ರಾಮಚಂದ್ರನಿಗೆ ಆಗುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಈ ಕೋಸಲ ರಾಜ್ಯವೆಲ್ಲವೂ ನನ್ನ ಕುಮಾರನಾದ ಭರತನಿಗೆ ಪಟ್ಟವನ್ನು ಕಟ್ಟಬೇಕು. ಯಾರು ಮಾತನಾಡುತ್ತಿರುವವರು? ಏಕೆ? ಕೈಕೆಯೇ? ಸಂಶಯವೇ? ಅಲ್ಲ. ನನ್ನ ಪ್ರಾಣವಲ್ಲವೇ ಕೈಕೆಯೇ? ಅನುಮಾನವೇ? ಅಲ್ಲವೇ ಅಲ್ಲ, ಯಾವುದೋ ದುಷ್ಟ ಶಕ್ತಿಯೇ ಇರಬಹುದು. ಕೈಕಾ ಎಲ್ಲಿ? ಬಾ ಹೀಗೆ. ಏಕೆ ಸ್ವಾಮಿ? ಕುಳಿತುಕೋ. ಕೇಳಿದ್ರ ಹಾಗೆ ಪ್ರಾಣೇಶ್ವರ? ಎಲ್ಲಿ? ಮತ್ತೊಮ್ಮೆ ಹೇಳು. 1ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ಆಗುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಈ ಕೋಸಲ ರಾಜ್ಯವೆಲ್ಲವೂ ನನ್ನ ಪ್ರಿಯ ಪುತ್ರರಾದ ಭರತನಿಗೆ ಪಟ್ಟವನ್ನು ಕಟ್ಟಬೇಕು. ಕೈಕಾ, ಹಿರಿಯವನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಕಿರಿಯವನಾದ ಭರತನಿಗೆ ಕಟ್ಟಿದರೆ ಇದು ಅಪಹಾಸ್ಯಕ್ಕೀಡಾಗುವುದಿಲ್ಲವೇ? ನಮ್ಮ ರಘುವಂಶಕ್ಕೆ ಅಪಕೀರ್ತಿ ಬಂದಂತಾಗುವುದಿಲ್ಲವೇ? ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸ್ಯವಲ್ಲ, ಅಪಹಾಸ್ಯವಲ್ಲ ಸ್ವಾಮಿ. ಕೈಕಾ, ಮಾಡಿದ ಮಾತನ್ನು ತಾವು ನಡೆಸಿಕೊಡುವಿನೆಂದು ನನಗೆ ಪ್ರಮಾಣವನ್ನು ಕೊಟ್ಟಿರುವಿರಿ, ಅದರಂತೆ ನಡೆಸಿಕೊಳ್ಳುವರಾಗಿ. ಕೈಕಾ, ಇನ್ನು 2ನೇ ವರಕ್ಕೆ? ಅದನ್ನು ಹೇಳಿದನು ಸ್ವಾಮಿ. 2ನೇ ವರಕ್ಕೆ 4 ಮುಡಿಯನ್ನು ಹೊಟ್ಟು ಜಟಾವರ್ತಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕು. ಕೆಟ್ಟನು ಕೆಟ್ಟನು. ಸಿಡಿಲು ಬಡಿದಿಗುವುದ ಕಾರ್ಮಾಡ ಕವಿದಿಗುವುದ ಮಡದಿಯ ವಚನಕ್ಕೆ ಮಣಿದು ಮಸಣವ ಸೇರುವಂತಾಯಿತೇ. ರಾಮ 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 ರಾಮಚಂದ್ರ, ಕೈಕಾ, ನೀನು ಹೇಳಿದಂತೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಕಿರಿಯವರಿಗೆ ಕಟ್ಟಿದೆ ಕೈಕಾ. ಆದರೆ ಕೈಕಾ, ನಾನು ಬೇಡವರಾಗಿ ಸ್ವಾಮಿ. ರಮಣಿ
ಕಾಲವಿಲ್ಲದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಕಟ್ಟುವೆನು. ಆದರೆ ಕೈಕಾ, ಶ್ರೀರಾಮಚಂದ್ರನ ವನವಾಸಕ್ಕೆ ಹೋಗಬೇಡವೆಂದು ಹೇಳಿಬಿಡು ಕೈಕಾ. ಪ್ರಾಣೇಶ್ವರ, ನನಗೆ ವಚನವನ್ನು ನೀಡಿರುವಿರಿ, ಆಡಿದ ಮಾತನ್ನು ಉಳಿಸಿಕೊಳ್ಳುವರ. ಇಲ್ಲವಾದರೆ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ, ಅದನ್ನು ಬಿಟ್ಟು ಬಿಡುತ್ತೇನೆ. ಕೈಕಾ, 60,000 ವರ್ಷಗಳ ಕಾಲ ಈ ಕೋಸಲ ದೇಶದಲ್ಲಿ ಬಾಳಿ 16,000 ವರ್ಷಗಳ ಕಾಲ ಈ ಕೋಸಲ ಸಿಂಹಾಸನಾಧೀಶನಾಗಿ ರಾಜ್ಯಭಾರವನ್ನು ಮಾಡಿ ಕುಂಬಿಣಿ ಯಾಗವನ್ನು ಕೈಗೊಂಡು ಪುತ್ರ ಕಾಮೇಶಿ ಯಾಗವನ್ನು ಮಾಡಿ ದಶ ದಿಕ್ಕುಗಳಿಗೆ ಸಂಚರಿಸಿ ದಶರಥ ಎಂಬ ಬಿರುದ ಅಂಕಿತನಾದ ನಾನು ಏನು ಅರಿಯದೆ 2 ವರಗಳನ್ನು ಕೊಟ್ಟು ಶ್ರೀರಾಮಚಂದ್ರನ ವನವಾಸಕ್ಕೆ ಕಳುಹಿಸಲೇ? ಬೇಡ ಕೈಕಾ, ಬೇಡ. ಪ್ರಾಣೇಶ್ವರ, ತಾವು ಎಷ್ಟು ಬೇಡಿಕೊಂಡರೂ ಅಷ್ಟೇ, ಆಡಿದ ಮಾತನ್ನು ತಾವು ಉಳಿಸಿಕೊಳ್ಳುವರ. ಇಲ್ಲವಾದರೆ ಹೇಳಿಬಿಡಿ, ಮಾತಿಗೆ ತಪ್ಪಿದನೆಂದು ಹೇಳಿದರೆ ಅಷ್ಟೇ ಆಯ್ತು. ನಾನು ಈಗಲೇ ಈ ನಮ್ಮ ಪುರದಲ್ಲಿ ಮಾತಿಗೆ ತಪ್ಪಿದರೆಂದು ಡಂಗುರವನ್ನು ಸಾರಿಸುವೆನು ಸ್ವಾಮಿ. ಆಗಲೂ ನಿಮ್ಮ ಕೀರ್ತಿ ಅಪಕೀರ್ತಿ ಬರುವುದಿಲ್ಲವೇ? ಕೈಕಾ, ಆ ಕಾಡು ಪ್ರಾಣಿಗಳು ತನ್ನ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹು. ಅಂತಹುದರಲ್ಲಿ ನರರಾಕ್ಷಸಿ, ನಿನಗೆ ಸ್ವಲ್ಪ ಕರುಣೆ ಎಂಬುದಿಲ್ಲವೇ? ಭರತನು ನಿನಗೆ ಮಗನಾದರೆ ಶ್ರೀರಾಮಚಂದ್ರನು ನಿನಗೆ ಮಗನಲ್ಲವೇ? ನಿನಗೆ ಶತ್ರುವೇ? ನರರಾಕ್ಷಸ. ರಾಮಚಂದ್ರ ಯಾರಲ್ಲಿ? ದಶರಥ ಮಹಾರಾಜರು ಈ ರೀತಿ ರೋಧಿಸುತ್ತಿರಲು ಕಾರಣವೇನಿರಬಹುದು? ಬಂದೆಯ ರಾಮಚಂದ್ರ? ಪ್ರಭು, ರಾಮಚಂದ್ರನಲ್ಲ, ನಿಮ್ಮ ಮಂತ್ರಿಯಾದ ಸುಮಂತ್ರ. ಓ ಸುಮಂತ್ರ. ಸುಮಂತ್ರ, ಪ್ರಭುಗಳು ಅದೇ ಆಲೋಚನೆಯಲ್ಲಿ ಇರುವರು. ಬೇಗನೆ ಹೋಗಿ ರಾಮಚಂದ್ರನನ್ನು ಬರಮಾಡಿ. ಬೇಡ ಕೈಕಾ, ಬೇಡ. ನೀವು ಸುಮ್ಮನೆ ಕುಳಿತುಕೊಳ್ಳುವರಾಗಿ ಪ್ರಾಣೇಶ್ವರ. ಅಮ್ಮ, ಇದು ವಂದಿಸುವೆನು. ಇದೇಕಮ್ಮ, ಜನಕರು ಈ ರೀತಿ ವ್ಯಥೆಯಿಂದಿರಲು ಕಾರಣವೇನಮ್ಮ? ಜನಕ. ಬಂದೆಯ ರಾಮಚಂದ್ರ, ಸತ್ಯವಂತನೇ ಬಂದೆಯ, ಸೂರ್ಯವಂಶದ ರವಿಯೇ ಬಂದೆಯ. ರಾಮಚಂದ್ರ, ನಾನೊಂದು ನೆನೆಸಿದೆ, ದೈವವೊಂದು ಬಗೆಯಿತು. ಸುಮಂತ್ರ, ಇದುವರೆಗೂ ಈ ಮನೆಯು ವೈಭವದ ವಾಸಸ್ಥಾನವಾಗಿತ್ತು, ಗೌರವದ ಸಾಗರವಾಗಿತ್ತು. ಈಗ ಅಶುಭದ ಗೂಡಾಯಿತು, ದುಃಖಾಂಧಕಾರದ ನೆಲೆಬೀಡಾಯಿತು, ಕಟಾರ ರಾಕ್ಷಸಿಯ ವಾಸಸ್ಥಾನವಾಯಿತು. ಏನು ಅರಿಯದೆ 2 ವರಗಳನ್ನು ಕೊಟ್ಟು ಮೋಸವಾದ ರಾಮಚಂದ್ರ, ಮೋಸವಾದೆ. ಜನಕ, ನೀವು ಸ್ವಲ್ಪ ಶಾಂತರಾಗಿ. ರಾಮಚಂದ್ರ. ಅಮ್ಮ, ಇದೇಕಮ್ಮ ತಂದೆಯವರು ಈ ರೀತಿ ಚಿಂತಿಸುತ್ತಿರುವರಲ್ಲ, ಕಾರಣವೇನು ಜನನಿ? ಕುಮಾರ, ಆಡಿದ ಮಾತನ್ನು ನಡೆಸಿಕೊಡಲಾರದೆ ನಿಮ್ಮ ತಂದೆಯವರು ಈ ರೀತಿ ವ್ಯಸನ ಪಡುತ್ತಿದ್ದರು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ಏನು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯು ನಡೆಸಿಕೊಡಲಾಗದ ವರಗಳೇ? ಅಮ್ಮ, ಅದಾವ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾಗದೆ ನನ್ನ ತಂದೆಯೂ ಈ ರೀತಿ ವ್ಯಥೆಪಡುತ್ತಿದ್ದಾರೆ ಹೇಳು ತಾಯಿ. ಅದನ್ನು ಅವರ ಸುಪುತ್ರನಾದ ನಾನು ಶಿರಸಾವಹಿಸಿ ನಡೆಸಿಕೊಡುವೆನು. ತಂದೆಯೇ ನಡೆಸಿಕೊಡಲಾರದ ವಾಗ್ದಾನವನ್ನು ನೀನು ನಡೆಸುವೆ ರಾಮಚಂದ್ರ. ಅಮ್ಮ, ಹಾಗಾದರೆ ಹೇಳುವನು ಕೇಳು ಕುಮಾರ. ಈಗ ಇಲ್ಲಿಯವರೆಗೂ ತಂದೆಯ ಈಗ ಆಲೋಚನೆ ಆಯಿತು, ಈಗ ಮಗನ ಪರೀಕ್ಷೆಯು ಅದನ್ನು ನಡೆಯಲಿ ನೋಡ್ಬೇನು. ಅಮ್ಮ, ನೀನೆಂದು ನನ್ನ ಮೇಲೆ ಈ ರೀತಿ ಅವಮಾನ ಪಟ್ಟವಳೇ ಅಲ್ಲ. ಇಂದೇಕೋ ನಿನ್ನ ರೀತಿಯು ವಿಭಿನ್ನವಾಗಿದೆ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವೇನೆಂಬುದನ್ನು. ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿಯೂ ಪೂಜ್ಯ ತಂದೆಯವರ ಪಾದಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಹೇಳು ತಾಯಿ. ಕೇಳುವೆನು ಕೇಳು ಕುಮಾರ. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ಸಮಯ ಬಂದಾಗಲೂ ಕೇಳಿಕೊ ಎಂದು ಸಹ ಹೇಳಿದ್ದರು. ಅದನ್ನು ಈಗ ಕೇಳಿಕೊಂಡೇನು. ಹೌದೇನಮ್ಮ, ಏನೆಂಬುದಾಗಿ? ಕುಮಾರ, 1ನೇ ವರಕ್ಕೆ
ಏ ಕೋಸಲಾರದಿಲ್ವು ನಿನಗೆ ಆಗುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಕುಮಾರನಾದ ಭರತನಿಗೆ ಕಟ್ಟುವಂತೆ. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯು ಇಷ್ಟೊಂದು ವ್ಯಥೆ ಪಡಬೇಕೆ? ಭರತನಾರು, ನಾನಾರು? ನಾವೀರುವರು ದಶರಥ ಚಕ್ರವರ್ತಿಯ ಮಕ್ಕಳೇ ಅಲ್ಲವೇ ತಾಯಿ? ಮುನ್ನ ಶತಕೋಟಿ ರಾಯರಾಳಿ ಗತಿಸಿದ ಈ ನಾಡನ್ನ ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಆಗಲಮ್ಮ, ನಿನ್ನ ಮನದ ಅಭಿಷ್ಟದಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ಆ ನಿಮ್ಮ ಎರಡನೇವರ ಜನಕ, ಗೋಳಾಡುತ್ತಿರುವರು. ನೀವು ಸ್ವಲ್ಪ ಶಾಂತರಾಗಿರಿ. ಎರಡನೇ ವರಕ್ಕೆ ನಿನಗಾಗುವ ಪಟ್ಟಾಭಿಷೇಕವನ್ನು ತಪ್ಪಿಸಲು 14 ವರ್ಷ ಪುರಪ್ರವೇಶವಿಲ್ಲದೆ ನಾನು ಕೊಡುವ ನಾರುಮುಡಿಯನ್ನು ಹುಟ್ಟು ವನವಾಸಕ್ಕೆ ಹೋಗುವಂತೆ ಇಷ್ಟೇ ಕೇಳಿಕೊಂಡದ್ದು. ನಡೆಸಲಾರದೆ ನಿನ್ನ ತಂದೆಯವರು ಈ ರೀತಿ ವ್ಯಸನ ಪಡುತ್ತಿರುವರು. ಹೌದೇ ತಾಯಿ? ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮ ಹರಿಪುದಂದಾಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ. ಅಮ್ಮ, ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ವನವಾಸನೆಪದಿಂದ ಮುನಿಜನರ ಸೇವಿಸುವ ಘನ ಪದವಿಯ ಎನಗಿಸಿದ ಮಾತೆ ನೀನು ಅಮ್ಮ. ನನಗೆ ಪ್ರತ್ಯಕ್ಷ ಮಾತೆ ಎತ್ತಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯ ನಿವನವಾಸ ಕೊಪ್ಪಿದೆ ವಿನೀತೆ ಎಚ್ಚರಿಸು ಪಿತನ ನಮಿಸಿ ಪೋವೆನು ಮಾತೆ ಅಮ್ಮ. ಅಮ್ಮ
ನನ್ನ ಮೇಲೆ ನಿನಗದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ವಿಶಾಲ ಕೋಸಲ ಸಾಮ್ರಾಜ್ಯವನ್ನು ಆಳಲು ನಾನು ಅಶಕ್ತನೆಂತಲೂ ಭರತನೇ ಯೋಗ್ಯನೆಂತಲೂ ತಿಳಿದು ನನಗೆ ಅನೇಕ ಮುನಿಪುಂಗವರ ಪಾದ ಸೇವೆಯನ್ನ ಮಾಡುವ ಸೌಭಾಗ್ಯವನ್ನು ಒದಗಿಸಿಕೊಟ್ಟೆ ತಾಯಿ. ಆಗಲಮ್ಮ ಜನಕ. ರಾಮಚಂದ್ರ, ಆಕೆ ಮಾತನ್ನು ಕೇಳಿ ವನವಾಸಕ್ಕೆ ಹೋಗುವೆಯ? ಬೇಡ ರಾಮಚಂದ್ರ, ಬೇಡ. ಜನಕ, ನಿಮ್ಮ ಆಶೀರ್ವಾದ ಮಹಿಮೆಯೊಂದಿದ್ದರೆ ಈ ಕಾರ್ಯವನ್ನು ಬಹುಬೇಗ ಮುಗಿಸಿ ಬಂದು ನಿಮ್ಮನ್ನು ಸೇರುವೆನು. ರಾಮಚಂದ್ರ,